ನಮಸ್ಕಾರ. ಇವತ್ತು ಸ್ವೀಟಿಗಾಗಿ ಉಪಯೋಗಿಸುವ ಬೂರಾ ಸಕ್ಕರೆ ಅಂತ ಹೇಳ್ತಾರಲ್ಲ, ಅದನ್ನು ಮನೆಯಲ್ಲೇ ತಯಾರಿಸೋದು ಹೇಗಂತ ತೋರಿಸ್ತೇನೆ. ಅದಕ್ಕೆ 2 ಕಪ್ ಆಗುವಷ್ಟು ಸಕ್ಕರೆಯನ್ನು ಒಂದು ದಪ್ಪ ತಳದ ಬಾಣಲೆಗೆ ಹಾಕಿ ಒಲೆ ಮೇಲೆ ಇಡಬೇಕು. ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಬೇಕು. ಬೆಂಕಿಯನ್ನು ಜೋರಾಗಿ ಇಟ್ಕೊಳ್ಬೋದು. ಸಕ್ಕರೆ ಕರಗಲಿಕ್ಕೆ ಬಿಡಬೇಕು. ಇದೊಂದು ಸಕ್ಕರೆಯನ್ನು ನಾವು ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ಬೇಕಾದಾಗೆಲ್ಲ ಲಾಡು ಪೇಡ ಎಲ್ಲ ಆರಾಮಾಗಿ ಮಾಡ್ಬೋದು. ಈಗ ಸಕ್ಕರೆ ಕರಗಿದೆ. 1 ಚಮಚ ಆಗುವಷ್ಟು ಹಾಲನ್ನು ಹಾಕಬೇಕು. ಆಗ ಸಕ್ಕರೆಯಲ್ಲಿರುವ ಕಲ್ಮಶವೆಲ್ಲ ಸೈಡಲ್ಲಿ ಬಂದು ನಿಲ್ತದೆ. ಅದನ್ನು ತೆಗೆದುಹಾಕಿದರೆ ಆಯಿತು. ಸಕ್ಕರೆ ಒಂದು 2 ಎಳೆ ಪಾಕ ಬರುವವರೆಗೆ ಅದನ್ನು ಕುದಿಸ್ಬೇಕು. ಆಗಾಗ ಮಗ್ಚುತ್ತಾ ಕುದಿಸಿದ್ರೆ ಆಯಿತು. ಈಗ 2 ಎಳೆ ಪಾಕ ಬಂದಿದೆ. ಈಗ ಇದಕ್ಕೆ 1 ಚಮಚ ತುಪ್ಪವನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಒಲೆ ಆಫ್ ಮಾಡಬೇಕು. ಈಗ ಕೆಲಸ ಸ್ಟಾರ್ಟ್. ಮೇನ್ ಕೆಲಸ ಏನಂದರೆ ಕೈಯನ್ನು ಬಿಡದೇ ತಿರುವುತ್ತಾ ಇರಬೇಕು. ಅದು ತಣ್ಣಗಾಗ್ತಾ ಬಂದಾಗೆ ಈ ಥರ ಗಟ್ಟಿಯಾಗ್ತಾ ಬರ್ತದೆ. ಸೌಟಿನ ಹಿಂಬದಿಯಿಂದ ತಿರ್ಸ್ತಾ ಬರಬೇಕು. ಆಗ ಗಂಟಾಗಿ ಉಳಿಯುವುದಿಲ್ಲ. ಉಳಿದ್ರೂ ತೊಂದರೆ ಇಲ್ಲ, ಮಿಕ್ಸರಲ್ಲಿ 1 ರೌಂಡ್ ತಿರ್ಸಿದ್ರೆ ಆಯಿತು. ಈ ರೀತಿ ಅದು ಫುಲ್ ಪುಡಿ ಪುಡಿ ಆಗೋವರೆಗೂ ತಿರ್ಸ್ತಾ ಇರಬೇಕು. ಈ ರೀತಿ ಆಗ್ತದೆ, ಗಟ್ಟಿ ಆಗ್ತಾ. ಅದು ಬೇಗ ಬೇಗ ಮಾಡಬೇಕು. ಲೇಟ್ ಮಾಡಿದರೆ ಅಲ್ಲೇ ಗಟ್ಟಿಯಾಗಿ ಬಿಡ್ತದೆ. ಅದು ಬಿಸಿ ಇರುವಾಗಲೇ ತಿರ್ಸ್ತಾ ಅದು ಪುಡಿ ಆಗಬೇಕು. ಫುಲ್ ತಣ್ಣಗಾಗುವಾಗ ಈ ಥರ ಪುಡಿ ರೆಡಿಯಾಗಿ ಇರ್ತದೆ. ಅದರಲ್ಲೆಲ್ಲಾದರೂ ಸ್ವಲ್ಪ ಸ್ವಲ್ಪ ಗಂಟು ಉಳ್ಕೊಂಡಿದ್ರೆ ಅದನ್ನು ಗಾಳಿಸಿ ವಾಪಸ್ ಮಿಕ್ಸರಲ್ಲಿ 1 ರೌಂಡ್ ತಿರ್ಸಿದರೆ ಕರೆಕ್ಟಾದ ತರಿಯಾದ ಪುಡಿ ರೆಡಿ ಆಗ್ತದೆ. ಅಂಗಡಿಯಲ್ಲೂ ಸಿಗ್ತದೆ, ಆದರೆ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು ಆರಾಮಾಗಿ. ಇದು ಒಂದಿದ್ದರೆ ಬೇಸನ್ ಲಾಡು ಪೇಡಗಳು ಎಲ್ಲ ಮಾಡಲಿಕ್ಕೆ ಈ ಸಕ್ಕರೆನೇ ಉಪಯೋಗಿಸೋದು. ನಾವು ನಾರ್ಮಲಾಗಿ ಸಕ್ಕರೆಯನ್ನು ಮಿಕ್ಸರಲ್ಲಿ ಪುಡಿ ಮಾಡಿದರೆ ಫುಲ್ ನೈಸ್ ಪುಡಿ ಆಗ್ತದೆ. ಇದು ಚಿರೋಟಿ ರವೆ ಥರ ಕಾಳಾಗಿ ಬಂದಿರ್ತದೆ. ಲಾಡು ಮಾಡಲಿಕ್ಕೆಲ್ಲ ತುಂಬ ಒಳ್ಳೆ ಆಗ್ತದೆ. ಇದು ಸ್ವೀಟ್ ಮಾಡಲಿಕ್ಕೆ ಖಂಡಿತ ಒಮ್ಮೆ ಮನೆಯಲ್ಲಿ ಪ್ರಯತ್ನಿಸಿ. ಸುಲಭದಲ್ಲಿ ಬೂರಾ ಸಕ್ಕರೆಯನ್ನು ಮನೆಯಲ್ಲೇ ತಯಾರಿಸಿ. ಇದು ನಿಮಗಿಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಈ ರೆಸಿಪಿಯನ್ನು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.